ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋನಲ್ಲಿ ನಾನು ನಿಮಗೆ ತುಂಬ ಇಷ್ಟ ಆಗುವಂಥ ಒಂದು ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಏನಪ್ಪ ಅದು ಅಂದರೆ, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಆಟ ಸಾಮಾನು ತುಂಬ ಇಷ್ಟ ಅಲ್ವಾ. ಸೊ ಅದೇ ಥರ ನಾನು ಒಂದು ದಿವಸ ಆನ್ಲೈನಲ್ಲಿ ಸುಮ್ಮನೆ ನೋಡ್ತಾ ಇರಬೇಕಾದ್ರೆ ಒಂದು ಕಿಚನ್ ಸೆಟ್ ನೋಡಿದೆ. ಅಷ್ಟು ಕ್ಯೂಟಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಶ್ರೀಶಾಗಂತೂ ಆಟ ಸಾಮಾನು ತುಂಬ ಇಷ್ಟ. ಅದಕ್ಕೆ ಅವಳಿಗೆ ಅದು ಕೊಡಲೇಬೇಕು ಅಂತ ನಾನು ಒಂದು ಆರ್ಡ್ರ್ ಮಾಡಿದೆ, ಒಂದು ಸೆಟ್ಟು. ಅದು ಇವತ್ತು ಬಂದಿದೆ ಪಾರ್ಸಲು. ಅದನ್ನು ನಾನು ಓಪನ್ ಮಾಡೋಕ್ಕಿಂತ ಮುಂಚೆ ನಿಮಗೂ ಅದನ್ನು ತೋರಿಸೋಣ, ಯಾಕಂದರೆ ಅದು ಅಷ್ಟು ಚೆನ್ನಾಗಿತ್ತು, ಅಷ್ಟು ಕ್ಯೂಟಾಗಿತ್ತು. ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡೋದು ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಫುಲ್ಲು ನೋಡಿ, ನೀವು ತುಂಬ ಎಂಜಾಯ್ ಮಾಡ್ತೀರ. ಬಿಕಾಸ್ ಅದು ನಾವು ಫೋಟೋಸಲ್ಲಿ ನೋಡ್ಬೇಕಾದ್ರೆ ಅಷ್ಟು ಖುಷಿ ಆಗ್ತಿತ್ತು. ಅದೇ ನಾವು ಲೈವಲ್ಲಿ ಓಪನ್ ಮಾಡಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಸೊ ಹ್ಯಾಪಿನೆಸ್ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಫುಲ್ಲು ನೋಡಿ, ಖಂಡಿತ ಎಂಜಾಯ್ ಮಾಡ್ತೀರಾ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ನಾನು ನಿಮ್ಗೆ ಏನೇ ವಿಡಿಯೋ ಹಾಕೋದು ನೋಟಿಫಿಕೇಶನ್ ಬರುತ್ತೆ. ಇದೇ ಥರ ಒಳ್ಳೆ ವಿಡಿಯೋ ನೀವು ಫ್ಯೂಚರಲ್ಲಿ ನೋಡ್ಬೋದು. ಸೊ ಕಂಟಿನ್ಯೂ ಸಪೋರ್ಟ್ ಕೊಡ್ತೀರಾ ಅನ್ಕೊತೀನಿ. ಬನ್ನಿ ಇವಾಗ ನಾವು ವಿಡಿಯೋ ಅನ್ಬಾಕ್ಸಿಂಗ್ ಮಾಡೋದನ್ನ ನೋಡೋಣ. ಸೊ ಇವಾಗ ನಾವು ಓಪನ್ ಮಾಡೋಣ. ಈ ಥರ ಒಂದು 2 ಬಾಕ್ಸ್ ಬಂದಿದೆ, ಒಂದು ಸ್ವಲ್ಪ ದೊಡ್ಡದೊಂದು, ಚಿಕ್ಕದೊಂದು. ಸೊ ಇವಾಗ ಓಪನ್ ಮಾಡೋಣ ಇದನ್ನು. ಫಸ್ಟು ನಾನು ಚಿಕ್ಕದು ಓಪನ್ ಮಾಡ್ತೀನಿ. ಇದರಲ್ಲಿ ತೋರಿಸ್ತೀನಿ, ಈ ಥರ ಹಾಕಿದ್ದಾರೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ, ಕಾಣಿಸ್ತಿದ್ಯಾ? ಒಂದೊಂದಾಗಿ ಓಪನ್ ಮಾಡಿ ಇವಾಗ ಕೆಳಗಿಡೋಣ. ಚೇರ್ ನೋಡಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಇದೆಲ್ಲ ಫಸ್ಟು ಕೆಳಗೆ ಎತ್ತಿಕ್ಬಿಡ್ತೀನಿ. ಇನ್ನೊಂದು ಚೇರು, ನಂತರ ಕುಕ್ಕರ್ ನೋಡಿ, ಎಷ್ಟು ಚೆನ್ನಾಗಿದೆ ಕುಕ್ಕರ್. ಈ ಥರ ಒಂದು ಕವರಲ್ಲಿ ಹಾಕಿದ್ದಾರೆ. ವೆಯ್ಟ್ ಇರುತ್ತೆ ಅಂದ್ಕೊಂಡೆ ನಾನು ಆ ಪಿಕ್ಕಲ್ಲಿ ನೋಡಬೇಕಾದ್ರೆ, ಬಟ್ ಅಷ್ಟೊಂದು ವೆಯ್ಟ್ ಇಲ್ಲ, ನಾರ್ಮಲಾಗಿ ಇದೆ ನೋಡಿ. ಈ ಥರ ಚೆನ್ನಾಗಿ, ಎಷ್ಟು ಕ್ಯೂಟಾಗಿದೆಲ್ಲ ನೋಡೋಕ್ಕೆ. ನೋಡಿ ಈ ಥರ ಓಪನ್ ಮಾಡಿ ಹಿಂಗೆ ಕ್ಲೋಸ್ ಮಾಡ್ಕೊಬೋದು. ಕ್ಲೋಸ್ ಮಾಡಿ ಈ ಥರ ಲಾಕ್ ಮಾಡೋ ಥರ ಚೆನ್ನಾಗಿದೆಲ್ಲ. ಇಲ್ಲಿ ನೆಕ್ಸ್ಟು ಈ ರೀತಿ ತೋರಿಸ್ತೆ. ಫಸ್ಟ್ ಬಾಕ್ಸ್ ಈ ಕಡೆ ಇದು ನೋಡಿ, ಗ್ಯಾಸ್ ಸ್ಟವ್ವು ಮತ್ತು ಒಂದು ಬಾಣಲಿ. ಎಷ್ಟು ಕ್ಯೂಟಾಗಿದೆಲ್ಲ. ನಾನು ನಿಮ್ಗೆ ಹೇಳಿಲ್ವಾ, ಎಷ್ಟೇ ದೊಡ್ಡವರಾದ್ರೂ ಈ ಚಿಕ್ಕ ಐಟಮ್ಸ್ ನೋಡೋಕೆ ಅಷ್ಟು ಕ್ಯೂಟಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಸೈಡಲ್ಲಿ. ಇವಾಗ ಇನ್ನೊಂದು ಬಾಕ್ಸ್ ಇದೆ ಅಲ್ವಾ, ಸ್ವಲ್ಪ ದೊಡ್ಡ ಬಾಕ್ಸ್ ಇದೆ. ಸೊ ಇದೊಂದು ಬಾಕ್ಸ್ ಇದೆ, ಅದು ತುಂಬ ಚಿಕ್ಕ ಬಾಕ್ಸು. ಅದೇ ಥರ ಇನ್ನೊಂದು ಬಾಕ್ಸು. ಸೊ ಇದನ್ನು ಓಪನ್ ಮಾಡೋಣ ಇವಾಗ. ನೋಡಿ, ಫಸ್ಟು ಇದು ಸ್ಪೂನ್ ಸೆಟ್ ಅನಿಸುತ್ತೆ. ಪಿನ್ ನೋಡ್ತಿದ್ದಾರೆ, ಅದು ತೆಗೆದ್ಬಿಡೋಣ ಹುಷಾರಾಗಿ ಸೈಡಲ್ಲಿ ಇಟ್ಕೊಂಡ್ಬಿಡೋಣ, ಯಾಕಂದರೆ ಮಗು ಇದೆ. ಸೊ ಇದ್ರ ಒಳಗೆ ನೋಡಿ, ಓಕೆ, ಸ್ಪೂನ್ ಎಷ್ಟು ಕ್ಯೂಟಾಗಿದೆ ನೋಡಿ. ವಾವ್, ಸೌಟು ಮತ್ತು ಫೋರ್ಕ್, ಇನ್ನೊಂದು ಸ್ಪೂನ್. ಇದೇನಂತ ಗೊತ್ತಾಗಿಲ್ವಲ್ಲ, ನೋಡೋಣ. 1 2 3 4 ಸ್ಪೂನ್ ಸೆಟ್ ಕೆಳಗೆ ಇಟ್ಬಿಡೋಣ. ನೆಕ್ಸ್ಟ್ ಏನಿದೆ, ಇನ್ನೊಂದು ಚೇರು. ಆಲ್ರೆಡಿ ಅದರಲ್ಲಿ 1-2 ಚೇರ್ ಇತ್ತು, ಇದರಲ್ಲಿ 3ನೇ ಚೇರು. ಇಲ್ಲಿ ನೋಡಿ, ನೆಕ್ಸ್ಟು ಡೈನಿಂಗ್ ಟೇಬಲ್ ಕಾಣಿಸ್ತಿದ್ಯಾ? ಚೆನ್ನಾಗಿದೆಲ್ಲ, ಕ್ಯೂಟಾಗಿ. ಇದೊಂದು ಡೈನಿಂಗ್ ಟೇಬಲ್. ನೆಕ್ಸ್ಟ್ ಒಂದು ಪೇಪರ್ ಇದೆ, ಬಿಸಾಕ್ಬಿಡೋಣ ಅದು. ಇಲ್ಲಿ ನೋಡಿ, ಈ ಅಲಿಬಾಬಾನಲ್ಲೆಲ್ಲ ಬರ್ತಿತ್ತಲ್ಲ, ಒಂದು ಜಾರ್ ಥರ ಹಿಂಗೆ ಮಾಡಿದ ತಕ್ಷಣ ಇದು ಬರುತ್ತೆ, ಆ ಥರ ಇದೆ ಇದು. ಸೊ ಒಂದು ಜಾರು, ಮತ್ತು ಅಗೈನ್ ಇದರಲ್ಲೂ 1-2 ಗ್ಲಾಸ್, ಈ ಥರ ಗ್ಲಾಸ್. ಇದೆಲ್ಲ ನೋಡಬೇಕಾದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತಲ್ಲ. ಸಿಲಿಂಡರ್, ನಾನು ಅದೇ ಅಂದ್ಕೊಂಡೆ, ಅಯ್ಯೋ ಅದು ಗ್ಯಾಸ್ ಸ್ಟವ್ ಮಾತ್ರ ಕೊಟ್ಟವ್ರು ಸಿಲಿಂಡ್ರು ಕೊಡಲ್ವಾ ಇದಕ್ಕೆ ಅಂತ. ಇದರಲ್ಲಿದೆ. ಇವಾಗ ಅದನ್ನು ಕನೆಕ್ಟ್ ಮಾಡಿ ನೋಡೋಣ. ಇರಿ, ಫಸ್ಟ್ ಅದನ್ನು ಕನೆಕ್ಟ್ ಮಾಡಿಬಿಡೋಣ.
ಇದು ಬಾಣಲಿ ಸೈಡಲ್ಲಿ ಇಟ್ಬಿಟ್ಟು ಇದಕ್ಕೆ ಕನೆಕ್ಟ್ ಮಾಡೋಣ ಇವಾಗ. ಸಿಲಿಂಡರ್ ರೆಡಿ. ನೆಕ್ಸ್ಟು ಇವಾಗ ಇನ್ನು ಏನೇನಿದೆ, ಒಂದು ಸುಮ್ಮನೆ ಕವರು, ಮತ್ತೊಂದು ಚೇರು. ಸೊ ಟೋಟಲಾಗಿ ಎಷ್ಟು ಪೀಸ್ ಅಂತ ನಾನು ಕೌಂಟ್ ಮಾಡಿ ಹೇಳ್ತೀನಿ, ನನಗೂ ನೆನಪಿಲ್ಲ. 42, 39 ಆ ಥರ ಇತ್ತು, 28 ಆ ಥರ ಸೆಟ್ ಇತ್ತು. ಸೊ ನೋಡಿ, ಇದೊಂದು ಇದು ಗ್ಲಾಸು ಅಷ್ಟೇ, ಖಾಲಿ, ಇನ್ನೂ ಏನೂ ಇಲ್ಲ. ಸೊ ಇದು ಒಂದು ಲಾಸ್ಟ್ ಇದೆ ಸೆಟ್ಟು, ಇದೊಂದು ಓಪನ್ ಮಾಡಿಬಿಡೋಣ. ಟಡಾನ್, ನೋಡಿ ಎಷ್ಟು ಕ್ಯೂಟಾಗಿದೆ. ಸೊ ಈ ಥರ, ವಾವ್ ಎಷ್ಟು ಚೆನ್ನಾಗಿ ಕ್ಯೂಟಾಗಿದ್ದಲ್ಲ. ಈ ಥರ 3 ಸೆಟ್ಟು, ಅದಕ್ಕೆ ತಕ್ಕಂಗೆ ನೋಡಿ 3, ಅದಕ್ಕೆ ತಕ್ಕಂಗೆ ಪ್ಲೇಟು ಅಚ್ಚುಕಟ್ಟಾಗಿ ಅಷ್ಟು ಕರೆಕ್ಟಾಗಿ ಫಿಟ್ ಆಗೋಂಗೆ ಕೊಟ್ಟಿದ್ದಾರೆ. 29 ಅಲ್ಲ, 29ದು ಇತ್ತು ಆ್ಯಕ್ಚುಲಿ. ಸೊ ಏನಂದರೆ ಒಂದೊಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಅನಿಸುತ್ತೆ, ಏನಾದರೂ ಒಂದು ಅಡಿಷ್ನಲ್ ಆ್ಯಡ್ ಆಗುತ್ತೆ. ಇದನ್ನು ಇವಾಗ ಇಷ್ಟೂ ನಾನು ಕ್ಲೀನಾಗೆ ನಿಮಗೆ ಅರೇಂಜ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಅರೇಂಜ್ ಮಾಡಿದ್ದೀನಿ. ಇದು ಆಲ್ರೆಡಿ ನಿಮ್ಗೆ ತೋರಿಸ್ದಂಗೆ 3 ಸೆಟ್ಟು, ಅದಕ್ಕೆ ಎಕ್ಸಾಕ್ಟ್ ಪ್ಲೇಟು, 4 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೂನು. ಈ ಕಡೆ ಬಂದರೆ ಡೈನಿಂಗ್ ಸೆಟ್ಟು ಕಂಪ್ಲೀಟಾಗಿದೆ, ಅದಕ್ಕೆ 4 ಚೇರು, ಒಂದು ಡೈನಿಂಗ್ ಟೇಬಲು, 4 ಗ್ಲಾಸಸ್ಸು. ಸೊ ಈ ಕಡೆ ಸೈಡ್ ಬಂದರೆ ಒಂದು ಜಾರ್ ಥರ ಒಂದು ಕೊಟ್ಟಿದ್ದಾರೆ, ಒಂದು ಲ್ಯಾಂಪು, ಗ್ಯಾಸ್ ಸ್ಟವ್ವು, ಅದಕ್ಕೊಂದು ಸಿಲಿಂಡರು, ಮತ್ತು ಒಂದು ಬಾಣಲಿ, ಒಂದು ಕುಕ್ಕರು. ಸೊ ಇದು ಸೆಟ್ ಆಫ್ 25. ಇದಕ್ಕೆ ನಾನು ಪೇ ಮಾಡಿದ್ದು 650 ರುಪೀಸು. ಅದೇ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಸೆಟ್ ಆಫ್ 36, 42, 72, 90, ಜಾಸ್ತಿ ಪೀಸಸ್ಸು, ಜಾಸ್ತಿ ಪೀಸ್ ಆದಷ್ಟು ಪ್ರೈಸಸ್ಸು ರೇಟು ಜಾಸ್ತಿ ಇದೆ. ಇನ್ನೊಂದು, ಕೆಲವೊಬ್ಬರಿಗೆ ಇದು ಮಕ್ಳಿಗೆ ಈಸ್ಕೊಡೋಕ್ಕೆ ಭಯ ಪಡ್ತಾರೆ, ಏನಕ್ಕಂದರೆ ಶಾರ್ಪ್ ಎಡ್ಜಸ್ ಇರುತ್ತೆ, ಮಕ್ಳಿಗೆ ಏನಾದರೂ ಕಟ್ ಆಗಿಬಿಡುತ್ತೆ ಅನ್ನೋ ಭಯ ಇರುತ್ತೆ. ಬಟ್ ನಾನು ಚೆಕ್ ಮಾಡಿದ ತನಕ ಏನೂ ಆ ಥರ ಶಾರ್ಪ್ ಎಡ್ಜಸ್ ಎಲ್ಲ ಕ್ಲಿಯರಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ವೆಯ್ಟ್ ಕೂಡ ತುಂಬ ಲೈಟಾಗಿದೆ. ಸೊ ಏನೂ ಭಯ ಇಲ್ಲ, ನೀವು ಆರಾಮಾಗಿ ಇಸ್ಕೊಡ್ಬೋದು. ಆ್ಯಂಡ್ ಇದನ್ನು ನೀವು ಬೇಕಾದ್ರೆ ಶೋ ಪೀಸಾಗಿ ಕೂಡ ಯೂಸ್ ಮಾಡ್ಕೊಬೋದು, ಯಾಕಂದರೆ ಶೋ ಕೇಸಲ್ಲಿ ಇಕ್ಕೋದ್ರಿಂದ ನಿಮ್ಗೆ ಇದು ನೋಡೋಕ್ಕೆ ತುಂಬ ಯೂನೀಕಾಗಿ ಕಾಣುತ್ತೆ ಆ್ಯಂಡ್ ತುಂಬ ಕ್ಯೂಟಾಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ. ನನಗಂತೂ ಇದು ತುಂಬ ಇಷ್ಟ ಆಯಿತು. ನಾನು ಇದಕ್ಕೆ 650 ರುಪೀಸ್ ಪೇ ಮಾಡಿದೆ ಈ ಸೆಟ್ಗೆ, ಸೆಟ್ ಆಫ್ 25ಗೆ. ಇದು ಹೋಲ್ಸೇಲ್ ಪ್ರೈಸು. ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ ಸೆಟ್ ಆಫ್ 36, 42, ಮೋರ್ ದೆನ್ 90 ಆ ಥರ ಡಿಫ್ರೆಂಟ್ ರೇಂಜ್ ವಿತ್ ಪೀಸಸ್ ಇದೆ. ಕೆಲವೊಂದು ಪ್ರೈಸಸ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆ್ಯಂಡ್ ಈ ವಿಡಿಯೋ ಕಂಟಿನ್ಯೂಷನಲ್ಲೇ ನಾನು ನಿಮಗೆ ಕೆಲವೊಂದು ಫೋಟೋ ವಿತ್ ಪ್ರೈಸ್ ಹಾಕ್ತೀನಿ, ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಪೀಸಿಗೆ ಎಷ್ಟೆಷ್ಟು ರೇಂಜ್ ಆಗ್ಬೋದು ಅಂತ. ನೀವು ನಿಮ್ಮ ಮಕ್ಳಿಗೆ ಇಸ್ಕೊಡಿ, ಖಂಡಿತ ನೀವು ಎಂಜಾಯ್ ಮಾಡ್ತೀರಾ. ಸೊ ಅಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ನೋಡಿ ನಿಮ್ಗೆ ತುಂಬ ಖುಷಿ ಆಯ್ತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಇನ್ನೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ತಾರೆ ನನ್ನ ಚಾನಲ್ ನೋಡ್ತಾರೆ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ನಾನು ನಿಮ್ಗೆ ಏನೇ ವಿಡಿಯೋ ಹಾಕಿರೋ ನೋಟಿಫಿಕೇಶನ್ ಬರುತ್ತೆ. ಇದೇ ಥರ ನೀವು ಕಂಟಿನ್ಯೂಸ್ ಸಪೋರ್ಟ್ ಕೊಡ್ಬೋದು. ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಕಂಟಿನ್ಯೂಷನ್ನು ಇದು ಕೆಲವೊಂದು ಫೋಟೋಸ್ ಹಾಕಿದ್ದೀನಿ, ಅದು ನೋಡಿ ನೀವು ಎಂಜಾಯ್ ಮಾಡಿ. ಸೊ ಇದೇ ಥರ ಕಂಟಿನ್ಯೂಸ್ ಸಪೋರ್ಟ್ ಕೊಡ್ತೀರಾ ಅನ್ಕೊತೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಬಾಯ್, ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಆಲ್.